ಕಲಬುರಗಿ ನಗರದ ಕರುಣೇಶ್ವರ ನಗರದ ಸಮೀಪದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಮಕ್ಕಳ ಫಲಿತಾಂಶ ಪ್ರಕಟಣೆಯ ಭಾಗವಾಗಿ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಕರುಣೇಶ್ವರ ನಗರ ಸಮೀಪದ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳ ಫಲಿತಾಂಶ ಪ್ರಕಟಣೆಯ ಭಾಗವಾಗಿ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಅವರು ಮಾತನಾಡಿ, ಮಕ್ಕಳಲ್ಲಿ ಶಿಕ್ಷಣದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಫಲಿತಾಂಶದ ದಿನವನ್ನು ಪದವಿ ಪ್ರದಾನ ಸಮಾರಂಭವಾಗಿ ರೂಪಿಸಲಾಗಿದೆ. ಇದರಿಂದ ಮಕ್ಕಳಲ್ಲಿ ಕಲಿಕೆಯ ಕುತೂಹಲ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಕ್ಕಳ ಮನಸ್ಸು ಎಂಬುವುದು ಹದವಾದ ಮಣ್ಣಿನಂತಿರುತ್ತದೆ. ಈ ಮಣ್ಣಿನಲ್ಲಿ ನಾವು ಎಂತಹ ಬೀಜ ಬಿತ್ತುತ್ತೇವೋ ಅದೇ ರೀತಿಯ ಬೆಳೆಯ ಇಳುವರಿ ಪಡೆಯಬಹುದಾಗಿದೆ. ಹಾಗಾಗಿ ಕುಟುಂಬದ ಹಂತದಲ್ಲಿ ಪೋಷಕರು ಹಾಗೂ ಶಾಲಾ ಹಂತದಲ್ಲಿ ಶಿಕ್ಷಕರು ತಮ್ಮ ಹೊಣೆಗಾರಿಕೆ ಅರಿತು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು. ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಸೊ ಜಾಸ್ತಿ ಮಾತಾಡೋದೇನಿಲ್ಲ, ನಾವು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಸೊ ಈ ಗ್ರ್ಯಾಜುಯೇಷನ್ ಡೇ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಅದನ್ನು ಹುಟ್ಟು ಹಾಕಿದವರು ಅಂಬಿಕಾ ಮೇಡಮ್. ಬಿಕಾಸ್ ಹೊಸ ಜನ್ರೇಷನ್ ಅವರೆಲ್ಲ ಹೊಸ ಹೊಸ ಐಡಿಯಾಸ್ ತೊಗೊಂಡು, ಮತ್ತು ಸುಷ್ಮಾ ಈಗ ಅವರು ಕೂಡ ಹೊಸ ಜನ್ರೇಷನ್ ಹೊಸ ಹೊಸ ಐಡಿಯಾಸ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತದೆ. ಇಂಥ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಹಬ್ಬ ನಮಗೆ. ಯಾಕೆ ನಾವು ಈ ಥರ ಹೆಲ್ದಿ ಇರ್ತೀವಿ, ಹ್ಯಾಪಿ ಇರ್ತೀವಿ ಅಂದರೆ ವಿ ಆರ್ ಇನ್ ದ ವರ್ಲ್ಡ್ ಆಫ್ ಚಿಲ್ಡ್ರನ್. ಅದು ಸ್ವರ್ಗ ಮಕ್ಕಳ ಜೊತೆಗಿರೋದು. ಆಮೇಲೆ ಎಸ್ಪೆಷಲಿ ಈ ಏಜ್ ಮಕ್ಕಳು 5, 6, 7ನೇ ವಯಸ್ಸಿನ ತನಕ ಅವ್ರ ಜೊತೆಗೆ ಟೈಮ್ ಕಳೆಯೋದೇ ಒಂದು ಹಬ್ಬ. ಅದು ಪೇರೆಂಟ್ಸಿಗಿರ್ಬೋದು ಅಥವಾ ಶಿಕ್ಷಕರಿಗಿರ್ಬೋದು. ಸೊ ಇಂಥ ಮುದ್ದು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಆ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಶಿಕ್ಷಕಿ ಮೇಘನಾ ಕುಲಕರ್ಣಿ ಅವರು ಮಾತನಾಡಿ, ದೊಡ್ಡವರ ಮಾತುಗಳನ್ನು ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಆಲಿಸದೆ ಹೋದರೂ ದೊಡ್ಡವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಹಾಗಾಗಿ ಹಿರಿಯರು ಎನಿಸಿಕೊಂಡವರ ವರ್ತನೆ ಯಾವತ್ತೂ ಅತ್ಯಂತ ಜವಾಬ್ದಾರಿಯುತವಾಗಿ ಇರಬೇಕು. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಹುರಿದುಂಬಿಸಲು ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಉದ್ದೇಶದ ಕುರಿತು ವಿವರಿಸಿದರು. ಶಾಲೆಯ ಮುಖ್ಯ ಗುರುಗಳಾದ ಅಂಬಿಕಾ ರೆಡ್ಡಿ, ನೀತಾ ಸ್ವಾಮಿ, ಮಧುಮತಿ ಗದ್ವಾಲ್ ವೇದಿಕೆಯಲ್ಲಿದ್ದರು. ನಾವು ಒಂದು ಇತಿಹಾಸ ಸ್ಟಡಿ ಮಾಡುವಾಗ ಒಬ್ಬರು ಪ್ರವಾಸಿಗರನ್ನ ನಾವು ಓದಿದ್ವಿ. ಅಲ್ಲಿ ಏನಂತಂದರೆ, ಒಬ್ಬ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಒಬ್ಬ ಪ್ರವಾಸಿಗ ಏನು ಹೇಳ್ತಾರೆ ಅಂತಂದರೆ, ಈ ವಿಜಯನಗರದಂಥ ಸಾಮ್ರಾಜ್ಯ ಎಲ್ಲೂ ನಾವು ಕಂಡಿಲ್ಲ, ನೋಡಿಲ್ಲ, ಎಂಥ ಅದ್ಭುತವಾದ ಒಂದು ಸಾಮ್ರಾಜ್ಯ ಅಂತ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಅವನು ವರ್ಣಿಸ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಇಂಥ ಒಂದು ಗ್ರ್ಯಾಜುಯೇಷನ್ ಡೇ ಕೂಡ ನಾವು ನೋಡಿರಲಿಲ್ಲ, ಸೆಲೆಬ್ರೇಟ್ ಮಾಡಿರಲಿಲ್ಲ. ನಾವು ಡಿಗ್ರಿ ಮೇಲೆ ಡಿಗ್ರಿ ತೊಗೊಂಡಿದ್ದೀವಿ ಹೊರತು ನಮ್ಗೆ ಯಾರು ಇಲ್ಲಿವರೆಗೂ ನೀವು ಗ್ರ್ಯಾಜುಯೇಟ್ ಆಗಿದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ ಆಗಲಿ, ಒಂದು ಪ್ರಮಾಣ ಪತ್ರ ಆಗಲಿ ಇಲ್ಲಿವರೆಗೂ ಯಾರಿಗೂ ನಮಗೂ ನೀಡಿಲ್ಲ. ಸೊ ಇವತ್ತು ನಮ್ಮ ಮಕ್ಕಳು ಈ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡಿ ಒಂದು ಗ್ರ್ಯಾಜುಯೇಟ್ ಆಗಿ ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ ಅಂತಂದರೆ, ಅವ್ರು ಇನ್ನೂ ಚಿಕ್ಕ ವಯಸ್ಸು, ಬೆಳೆ ವಯಸ್ಸು ಅಂತ ಮಕ್ಕಳಿಗೆ ಒಂದು ದೊಡ್ಡ ಪದವಿಯನ್ನು ನೀಡಿದ್ದಾರೆ ಅಂತಂದರೆ ತುಂಬ ಸಂತೋಷವಾಗ್ತಿದೆ. ಸೊ ಇಂಥ ಸಂಭ್ರಮವನ್ನು ನೋಡಲಿಕ್ಕೆ ನಾವು ಪೇರೆಂಟ್ಸು ತುಂಬ ಧನ್ಯವಾದವನ್ನು ಅರ್ಪಿಸಬೇಕು ಈ ಶಾಲೆಗೆ, ಈ ಶಾಲೆಯ ಮುಖ್ಯಸ್ಥರಿಗೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಲ್ಲಿ ಒಂದು ಒಳ್ಳೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ. ನಾವು ಮೊದಲು ನಮ್ಮ ಮಕ್ಕಳನ್ನು ಕಮಲಾಪುರ ಪ್ರತಿಭಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಟಡಿ ಮಾಡಿಸ್ತಿದ್ವಿ. ಅಲ್ಲಿ ಕೂಡ ನನ್ನ ಮಗನಿಗೆ ಒಂದು ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಇದು ಸೆಕೆಂಡ್ ಟೈಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ 2 ಸಾರಿ ಗ್ರ್ಯಾಜುಯೇಟ್ ಆಗಿದ್ದಾನೆ ಅಂತ ಖುಷಿಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಶಾಲೆ ನಾವು ಫಸ್ಟ್ ಟೈಮ್ ಬಂದಾಗ ಕಲಬುರಗಿನಲ್ಲಿ ನಾವು ಕೂಡ ಸರ್ಚ್ ಮಾಡಿದ್ವಿ, ಯಾವ್ಯಾವ ಶಾಲೆ ಚೆನ್ನಾಗಿದೆ, ನಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತ 10 ಜನರನ್ನು ನಾವು ಕೇಳ್ಕೊಂಡ್ವಿ. ಅಲ್ಲಿ ಭಾಳ ಜನ ಒಪಿನಿಯನ್ ಹೇಳಿದರು. ಎಲ್ಲ ಶಾಲೆಗಿಂತ ಬೆಸ್ಟ್ ವಿವೇಕಾನಂದ ವಿದ್ಯಾನಿಕೇತನ್ ಶಾಲೆ ಅಂತ ಹೇಳಿದರು. ನಾವು ಕೂಡ ಒಂದು ಸಾರಿ ಸುಮ್ಮನೆ ಆ್ಯಸ್ ಆಗಿ ಅಬ್ಸರ್ವ್ ಮಾಡೋಕ್ಕೆ ಬಂದ್ವಿ. ಇಲ್ಲೆಲ್ಲ ಮಕ್ಕಳನ್ನು ನೋಡ್ಕೊಂಡು ಹೋದ್ವಿ, ಯಾವ ರೀತಿ ಮಕ್ಕಳ ಪ್ರೋಗ್ರೆಸಿವ್ ಇದೆ, ಯಾವ ರೀತಿ ಇಲ್ಲ ಅಂತ ಸುಮ್ಮನೆ ದೂರಿಂದ ಅಬ್ಸರ್ವ್ ಮಾಡಿದ್ವಿ, ಒಳಗಡೆ ಬರಲಿಲ್ಲ. ಬಂದಾಗ ಫಸ್ಟ್ ಟೈಮ್ ಎಲ್ಲ ಹುಡುಗರು ಹೊರಗಡೆ ಆಟ ಆಡ್ತಿದ್ರು. ಕೆಲವೊಂದು ಹುಡುಗರ ಹತ್ರ ಕೇಳ್ಕೊಂಡ್ವಿ, ಈ ಶಾಲೆ ಯಾವ ಥರದ, ಇಲ್ಲಿ ಸ್ಟಡಿ ಯಾವ ಥರ ಮಾಡಿಸ್ತಾರೆ ಅಂತ ಕೇಳಿದಾಗ ಕೆಲವೊಂದು ಹುಡುಗರು ಹೇಳಿದ್ರು, ಇಲ್ಲ ಮೇಡಮ್ ಇಲ್ಲಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿಸ್ತಾರೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಲ್ಯಾಬ್ ಇದೆ, ಮತ್ತು ನಮ್ಮ ಟೀಚರ್ಸ್ ತುಂಬ ಎಲ್ಲ ಮಕ್ಕಳ ಹತ್ರ ಮಿಂಗಲ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವತ್ತು ಯಾವ ಮಕ್ಕಳನ್ನು ಬೆದರಿಸಲ್ಲ, ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತ ತಿಳ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿಸ್ತಾರೆ ಮೇಡಮ್ ಅಂತ ಹೇಳಿದರು. ಓಕೆನಾ ಸರಿ ಅಂತ ಹೊರಗಡೆ ಬಂದುಬಿಟ್ವಿ. ಹಾಗೆ ಒಂದು 10th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಬರ್ತಾಯಿದ್ರು. ಅವ್ರಿಗೆ ಕೇಳಿದ್ವಿ, ಇಲ್ಲಮ್ಮ ಚಿಕ್ಕ ಮಕ್ಕಳದೆಲ್ಲ ಒಪಿನಿಯನ್ ಕೇಳಿದ್ವಿ, ಈ ಶಾಲೆ ಯಾವ ಥರ ಅದ ಅಂತ ಕೇಳಿದ್ವಿ. ಆ ಹುಡುಗಿ ಹೇಳಿದ್ರು, ಮೇಡಮ್ ನಾನು ಮಾಂಟೆಸರಿಲಿಂದ 9th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಸ್ಟಡಿ ಮಾಡೀನಿ. ಆಮೇಲೆ ನಾನು 9th ಸ್ಟ್ಯಾಂಡರ್ಡ್ ಆದಮೇಲೆ ಬಿಜಾಪುರ
ಸ್ಟಡಿಗೆ ಹೋಗ್ಬೇಕಂತ ಬಿಜಾಪುರ್ಗೆ ಹೋಗಿದ್ದೆ. ನಾನು ಬಿಜಾಪುರ ಹೋದ್ರೂ ಅಲ್ಲಿ ನನಗೆ ಅಡ್ಜಸ್ಟ್ ಆಗ್ಲಿಕ್ಕಾಗಲಿಲ್ಲ. ಯಾಕಂದರೆ ನಾನು ಮಾಂಟೆಸರಿಯಿಂದ 9th ಅಪ್ ಟು 9th ವಿವೇಕಾನಂದ ಸ್ಕೂಲಲ್ಲೇ ಸ್ಟಡಿ ಮಾಡಿದ್ದೆ. ಆದರೆ ಇಂಥ ಶಾಲೆನೂ ನಾವು ಅಷ್ಟು ಬಿಜಾಪುರ್ಗೆ ಹೋದ್ರೂ ಇದಂಥ ಶಾಲೆ ನಾನು ನೋಡಲಿಲ್ಲ, ಇಲ್ಲಿನಂಥ ಟೀಚಿಂಗ್ ನಂಗೆ ಸಿಗಲಿಲ್ಲ ಅಂತ ಅವ್ರಿಗೆ ಹೇಳಿದ್ದು. ಅಂದರೆ ಅಷ್ಟು ಚೆನ್ನಾಗಿದೆ ಅಮ್ಮ ಅಂತ ನಾನು ಕೇಳಿದೆ. ಹೌದು ಮೇಡಮ್, ಇಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿಂದ ಟೀಚರ್ಸು ತುಂಬ ಚೆನ್ನಾಗಿ ಸ್ಟಡಿ ಮಾಡಿಸ್ತಾರೆ. ಮಕ್ಕಳನ್ನ, ಪ್ರತಿಯೊಂದು ಮಕ್ಕಳನ್ನ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಸೇರಿಸ್ಬೇಕಂತ ನಮ್ಮ ಪ್ರತಿಯೊಂದು ಟೀಚರ್ಸ್ ಗುರಿ ಇದೆ ಮೇಡಮ್. ಅವರು ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಅಂದರೆ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತು ಬೇರೆ ಕಡೆ ಹೋಗಿರ್ಬೋದು, ಎಲ್ಲ ಕಡೆ ಮಕ್ಕಳನ್ನ ವಿಸಿಟ್ ಮಾಡಿಸಿ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ, ಪ್ರತಿಯೊಂದು ಆ್ಯಕ್ಟಿವಿಟಿ ಅಂದರೆ ಸ್ಕೂಲ್ ಹೊರತಾಗಿ ಹೊರಗಿನ ನಾಲೆಜ್ ತುಂಬ ಚೆನ್ನಾಗಿ ಕೊಡ್ತಾರೆ ಮೇಡಮ್. ಅಂದರೆ ಮಕ್ಕಳು ಬರೀ ಬುಕ್ಸಿಗೆ ಅಥವಾ ಆ ಬುಕ್ಸಿನೊಳಗಿರ್ತಕ್ಕಂಥ ಬರೀ ಬುಕ್ಸ್ ಓದೋದು ಮಾಡೋದು ಇಷ್ಟೇ ಅಲ್ಲ, ಮಕ್ಕಳಿಗೆ ಹೊರ ಜಗತ್ತು ಏನು, ಹೊರಗಿನ ಪ್ರಪಂಚ ಯಾವ ರೀತಿ ಅಂತ ತಿಳ್ಕೊಬೇಕಂತ ನಾಲೆಜ್ ಕೂಡ ನಮ್ಮ ಶಾಲೆಯಲ್ಲಿ ಕೊಡ್ತಾರೆ ಮೇಡಮ್ ಅಂತ ಹೇಳಿದ್ದು. ಆರಂಭದಲ್ಲಿ ಅಂಬಿಕಾ ರೆಡ್ಡಿ ಸ್ವಾಗತಿಸಿದರು, ನೇತ್ರಾವತಿ ಉಟಗಿ ನಿರೂಪಿಸಿದರು, ನಾಗಮ್ಮ ಶಿರೂರ ವಂದಿಸಿದರು. ಈ ಸಮಾರಂಭದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕುಮಾರಿ ಆರಾಧ್ಯ ಪ್ರಸ್ತುತಪಡಿಸಿದ ಭರತನಾಟ್ಯ ಎಲ್ಲರ ಶ್ಲಾಘನೆಗೆ ಪಾತ್ರವಾಯಿತು. ನಾನು ಒಂದಲ್ಲ ಎರಡಲ್ಲ 3 ಮಕ್ಕಳನ್ನ ಇಲ್ಲಿ ಸೇರಿಸಿದ್ದೀನಿ. ಆಯಿತು, ಇದೇ ವರ್ಷ ನಾವು ಇಲ್ಲಿ ಬಂದಿದ್ದು ಗುಲ್ಬರ್ಗಲ್ಲಿ. ನಾವು ಮೊದಲಿರೋದು ಪ್ರಾಪರ್ ಹುಣ್ಣಿಕೆರಡಿಗೆಯಲ್ಲಿ. ಒಬ್ಬ ಮಗ ನನ್ನ 7th ಇನ್ನೊಬ್ಬ ಮಗಳು 4th ಇನ್ನೊಬ್ಬ ಲಾಸ್ಟ್ ಕೊನೆ ಮಗಳು UKG-ಯದಲ್ಲಿದ್ದಾಳೆ. ಆದರೆ ಏನು ತೊಂದರೆ ಐತಿ, 2 ಹುಡುಗಿಯರು ನನ್ನ ಮಕ್ಕಳು ಚೆನ್ನಾಗಿ ಓದ್ತಿದ್ರು, ಆದರೆ ಒಬ್ಬ ಮಗ ಸರಿ ಓದ್ತಿದ್ದೆ. ಲಾಸ್ಟು 3rd ಸ್ಟ್ಯಾಂಡರ್ಡ್ ಹಿಡಿದು ಅಪ್ ಟು 6th ತನಕ ಅಲ್ಲಿ ಹಾಕಿದ್ದೆವು. ಆದರೆ ಇನ್ನೊವರೆಗೂ ಅಲ್ಲಿ ಯಾವುದೂ ಇಂಪ್ರೂವ್ಮೆಂಟ್ ಇರಲಿಲ್ಲ. ಕೊನೆಯಲ್ಲಿ ಏನು ಮಾಡಿದೆವು, ನಾನು ಇವಾಗಾದ್ರೂ ಇಂಪ್ರೂವ್ ಆಗ್ಬೋದು ಅಂತ ಏನು ಮಾಡಿದೆವು, ನಾವು ಅಲ್ಲಿ ನಿಂತರ ಹೊರಡು ಇಲ್ಲಿ ಗುಲ್ಬರ್ಗಕ್ಕೆ ಬಂದೆವು. ಗುಲ್ಬರ್ಗದಲ್ಲಿ ಯಾವ ಸ್ಕೂಲ್ ಚೆನ್ನಾಗಿದೆ ಅಂತಂತಂದರೆ ಎಲ್ಲರೂ ಏನು ಹೇಳಿದ್ರು, ಇದು ವಿವೇಕ ವಿದ್ಯಾನಿಕೇತನ್ ಚಲೋ ಇದೆ. ಇವಾಗ ಇತ್ತೀಚಿನ ಮಟ್ಟಿಗೆ ಈ ಎಲ್ಲ ಶಾಲೆಯಲ್ಲಿ ಈ ಶಾಲೆ ಚಲೋ ಇದೆ, ನೀವು ಈ ಮಕ್ಕಳಿಗೆ ಇಲ್ಲಿ ಅತಿ ಎಜುಕೇಷನ್ ಚಲೋ ಸಿಗ್ಬೋದು ಅಂತ ಹೇಳಿದ್ರು. ನಾ ಏನು ಮಾಡಿದೆ, ಇವಾಗ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಮ್ಗೆ ಪ್ರಾಪರ್ಟಿ ಅದೇ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಪ್ರಾಪರ್ಟಿ. ಆದರೆ ಪ್ರಾಪರ್ಟಿ ಯಾವಾಗ ಬರ್ತದೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಎಜುಕೇಷನ್ ಅಂಬೋದು ಯಾವಾಗ ಕೊನೆವರೆಗೂ ಇರ್ಬೋದು, ಯಾರು ತೊಗೊಲಾರ್ದಂಥದ್ದು ಎಜುಕೇಷನ್. ನಾವು ಪ್ರಿನ್ಸಿಪಲಿಗೆ ಸರಿಗೆ ಭೇಟಿ ಆದೆವು. ಎಲ್ಲ ಆದ ನಂತರ ಸರ್ ನಾನು 2 ಹುಡುಗಿಯರು ಎಕ್ಸಾಮ್ ಕ್ಲಿಯರ್ ಮಾಡಿದ್ರು, ಆದರೆ ನನ್ನ ಮಗ ಪೇಪರೇ ಕ್ಲಿಯರ್ ಮಾಡಲಿಲ್ಲ. ಎಲ್ಲ ಅಷ್ಟು ಎಕ್ಸಾಮ್ ಫಸ್ಟ್ ಟೆಸ್ಟಲ್ಲೇ ಅವನು ಎಲ್ಲ ಫೇಲ್ ಆದ. ಸರಿಗೆ ಏನು ಹೇಳಿದೆವು, ಎಲ್ಲಿ ಫಸ್ಟ್ ಎಲ್ಲಿ ಸಾಲಿ ಕಲ್ತಿದ್ದಮ್ಮ ಅವ ಅಂತ ಹೇಳಿದ್ರು. ಸರ್ ಹಿಂಗೆ ಭೀಮಾ ಯೂನಿವರ್ಸಿಟಿ ಪರ್ ಮಂತ್ 1 lakh ಇತ್ತು. ಅರೆ 1 lakh ಹಾಕಿದ್ರು, ಅದು ಏನು ಹಾಕಿದ್ರು ನಿಮಗೆ ಬಿಟ್ಟಿದ್ದು. ಎಜುಕೇಷನ್ ಏನು ಅವ್ನು ಬೇಸಿಕ್ ಕಲಿಬೇಕಾಗಿತ್ತು ಅದೇ ಕಲ್ತಿಲ್ಲವ, ಇವಾಗ ಹೆಂಗೆ ಮಾಡ್ತೀರಾ ನೀವು ಅಂದರು. ಸರ ನಾವಿಲ್ಲಿ ಬಂದಿದ್ದೆ ನಮ್ಮ ಮಗನಿಗೋಸ್ಕರ, ಅದು ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ನಂಬಿಕೆ ಮ್ಯಾಗ ಬಂದೀವಿ. ಇವಾಗ ನನಗೆ ಅಡ್ಮಿಷನ್ ಆಗಲ್ಲ ಅಂತಂದಿರು. ಸರಿಗೆ ರಿಕ್ವೆಸ್ಟ್ ಮಾಡಿ ಹೆಂಗೋ ಮಾಡಿ ಸರ್ ಅಂದರು. ಅದು ಏನು ದೇವ್ರ ಪುಣ್ಯ, ನಾನಂತೂ ಫುಲ್ ನರ್ವಸ್ ಆಗಿದ್ದೆ. ಲಾಸ್ಟ್ ಮೂಮೆಂಟ್ ಸರ್ ಏನಂದರು, ಓಕೆ ನಾನು ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡ್ತೀನಿ, ಆಲ್ಮೋಸ್ಟ್ ಟೀಚರ್ಸ್ ಎಲ್ಲ ಕೋಆಪ್ರೇಟ್ ಮಾಡ್ತಾರೆ, ನೋಡೋಣ ಇದೊಂದು ವರ್ಷ ನಾನು ನೋಡ್ತೀನಿ, ಇಂಪ್ರೂವ್ ಆದರೆ ಇಟ್ಕೋತೀನಿ, ಇಲ್ಲಿಲ್ಲ ಅಂದರೆ ಇಲ್ಲ. ನಿಮ್ಮ ಮ್ಯಾಗ ಭರವಸೆ ಇದೆ ಸರ್, ನನ್ನ ಮಗ ಇಲ್ಲಿ ಬಂದ ಕೂಡಲೇ ಇಂಪ್ರೂವ್ ಆಗ್ತಾನಂತ ನನಗೆ ಭರವಸೆ ಇದೆ ಸರ್ ಅಂತಂದರು.
ಆಮೇಲೆ ಏನಂದ್ರೆ ಸರಿ ಅಮ್ಮ ಓಕೆ ಎಲ್ಲ ಟೀಚರ್ಸ್ನು ಕೋಆಪ್ರೇಟ್ ಮಾಡ್ತಾರೆ, ಯಾವ ಸಬ್ಜೆಕ್ಟಲ್ಲಿ ನಿಮ್ಮ ಮಗ ವೀಕ್ ಅದನ ಆ ಸಬ್ಜೆಕ್ಟಲ್ಲಿ ನೀವು ಟೀಚರಿಗೆ ಕನ್ಸಿಡರ್ ಮಾಡಿ ನೀವು ಮಾತಾಡ್ಬೋದು ಅಂತ ಹೇಳಿದ್ರು. ಅವಾಗಿನ ಹಿಡಿದು ನನ್ನ ಮಗ ಅಲ್ಲಿಗಿನ ಇವಾಗ ಇಲ್ಲಿವರೆಗೂ ನನಗೆ ಅನ್ಸಿದ ಮಟ್ಟಿಗೆ 75% ಇಂಪ್ರೂವ್ ಆಗ್ಯಾನ ರೀ. ಆಲ್ಮೋಸ್ಟ್ ನನಗೆ ಕಾನ್ಫಿಡೆಂಟ್ ಅನ್ಸಿದ ಮಟ್ಟಿಗೆ ಪೂರ ನಿಲ್ UKG ಮಕ್ಕಳು ಹೆಂಗಿರ್ತಾರಲ್ಲ, ಆಲ್ಮೋಸ್ಟ್ ನಾನಂತರೂ ಓದಿದ್ದು ಗೋವಾದಲ್ಲಿ, ಆದರೆ ನನಗೆ ಕನ್ನಡ ಬರೋದಿಲ್ಲ. ಆ ಕನ್ನಡ ನಾನು ಹೇಳೋಕ್ಕಾಗಿಲ್ಲ. ಹಂಗಂತ ನಾನು ಯಾವತ್ತು ಏನು ಈ ಸಾಲಿದಲ್ಲಿ ಏನು ಭರವಸೆ ಇಟ್ಟಿದ್ದೀನಲ್ಲ ಆ ಭರವಸೆ ನನ್ನಲ್ಲಿ ಈಗ ಆಗಿದೆ. ಆಯಿತು. ಹೆಂಗಂತಂದರೆ ಕೆಲವೊಂದು ನನ್ನ 2 ಮಕ್ಕಳು ಸೇಂಟ್ ಝೇವಿಯರಲ್ಲಿ ಓದ್ತಾ ಇದ್ದರು. ಮತ್ತು ಅಲ್ಲಿ ಹೆಂಗಂತಂದರೆ ಯಾರು ಟೀಚರ್ಸ್ ಅಷ್ಟು ಕೋಆಪ್ರೇಟ್ ಮಾಡೋದಿಲ್ಲ. ನಾ ಈ ಶಾಲೆಯಲ್ಲಿ ಬಂದ ನಂತರ ನೋಡ್ತಾ ಇದ್ದೀನಿ. ಇವಾಗ ಶಾಲೆಯಲ್ಲಿ ಬಂದರೂ ಆಯಿತು, ಸಪೋಸ್ ಫೋನಲ್ಲಿ ನಾನು ಮಾತಾಡಿದ್ರೆ ಯಾವುದೇ ಟೀಚರ್ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ. UKG ಹಿಡಿದು ಅಪ್ ಟು ಇವಾಗ ನನ್ನ ಮಗ 7th ಅದಾನ. ಯಾವ ಟೀಚರ್ ಏನು ಸಮಸ್ಯೆ ಇದ್ರೂ ಫೋನ್ ಪಿಕ್ ಮಾಡಿ ಯಾವತ್ತೊಂದು ಕ್ಲಾರಿಟಿ ಹೇಳ್ತಾರೆ. ಕೆಲವೊಬ್ರು ಟೀಚರ್ಸ್ ಏನು ಮಾಡ್ತಾರೆ, ರೆಸ್ಪಾನ್ಸೇ ಮಾಡೋದಿಲ್ಲ, ಈ ಫೋನ್ ಪಿಕ್ ಮಾಡೋದಿಲ್ಲ, ಆಯ್ತು ಏನರ ಅಂತ ರೀಸನ್ ಹೇಳ್ತಾರೆ. ಇಲ್ಲಿ ಟೀಚರ್ಸ್ ಹಂಗಿಲ್ಲ. ಪ್ರತಿಯೊಂದು ಯಾವುದೆಂದು ಏನರ ಹೇಳಿದ್ರು ಹಾಂ ಮೇಡಮ್ ಮಾಡ್ತೀವಿ ರೀ, ನಾವು ಮಾಡೋ ಪ್ರಯತ್ನ ಮಾಡ್ತೀವಿ, ನೀವು ಮಾಡಿರಿ ನಾವು ಮಾಡ್ತೀವಿ ಅಂತ. ಅದ್ರದ್ದಾನೆ ಎಲ್ಲ ಕಡೆ ಟೀಚರ್ಸ್ ಹಂಗಿರೋದಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಈ ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಕೋಆಪ್ರೇಟ್ ಮಾಡ್ತಾರೆ. ಆಯ್ತು, ಚಲೋ ಎಜುಕೇಷನ್ ಅದ. ನನಗನ್ಸಿದ ಮಟ್ಟಿಗೆ ಇಲ್ಲಿ ಹೆಂಗದ ಅಂತಂದರೆ ಓದ್ಲಾರ್ದಿದ ಮಕ್ಕಳನ್ನು ಓದ್ಬೋದು, ಆ ಉತ್ಸಾಹ ಟೀಚರ್ಸ್ ತರ್ತಾ ಇದ್ದಾರೆ ಅಷ್ಟೇ. ನನಗೆ ಮತ್ತೊಂದು ಏನೂ ಹೆಮ್ಮೆ ಇಲ್ಲ. ಕೆಲವೊಂದು ಶಾಲೆಯಲ್ಲಿ ಏನು ಮಾಡ್ತಾರೆ, ಓದೋದಿಲ್ಲ ಅಂತಂದರೆ ನೆಗೆಟಿವ್ನೆಸ್ ಆಯ್ತು, ಅವ್ರಿಗೆ ಬಿಟ್ಬಿಡ್ತಾರೆ. ಏನು ಓದೋದಿಲ್ಲ ಬರೆಯೋದಿಲ್ಲ ಆಯ್ತು ನೀ ಏನು ಆಗಂಗಿಲ್ಲ, ಹಂಗಂತಿಲ್ಲ. ಇಲ್ಲಿ ಓದಲಿ ಬರಲಿ, ಯಾವ ಮಟ್ಟಿಗೆ ಹೆಂಗೆ ಮುಂದೆ ತರಬೇಕನ್ನೋದು ಮೋಟಿವೇಶನ್ ಟೀಚರ್ಸ್ ಹತ್ರ ಇದೆ. ಇಲ್ಲಿ ಹಂತ ಹಂತವಾಗಿ ಯಾವುದೇ ಇರಲಿ, ಒಂದು ಸ್ಪೋರ್ಟ್ಸ್ ಆಗಿದ್ದು ಬರಲಿ, ಯಾವುದೇ ಇರಲಿ, ನೀವು ಮಾಡಲಿಲ್ಲ ಅಂತಂದರೂ ಮಾಡಲೇಬೇಕು. ಇವಾಗ ನನ್ನ ಮಗ ಓದ್ತಿದ್ದಿಲ್ಲ, ಇವಾಗ 7th ಸ್ಟ್ಯಾಂಡರ್ಡ್ ಅದಾನೆ. ಅವನ ಸೆಮಿನಾರ್ ಹಿಡಿದು ಎಲ್ಲ ಹೊಲಿದು ಬರಲಿಲ್ಲ ಅಂತಂದರೂ ನಾವು ಹೇಳ್ತಾ ಇರ್ತೀವಿ, ಈ ಶಾಲೆಯಲ್ಲಿ ನನಗೆಲ್ಲ ಒಂದು ಅದ ನೀನು ಮಾಡು ಆಯ್ತು. ಎಲ್ಲ ಅವ್ರು ಕ್ಲಾಸ್ ಟೀಚರ್ ಆಗಲಿ, ಸೋಷಿಯಲ್ ಟೀಚರ್, ಯಾವುದೇ ಸೈನ್ಸಲ್ಲಿ ಎಲ್ಲ ಟೀಚರ್ಸ್ ಹೇಳ್ತಿರ್ತಾರೆ, ನಿಂಗರಾಜ್ ನೀನು, ನನ್ನ ಮಗನ ಹೆಸರು ನಿಂಗರಾಜ್, ಅವ ಹೇಳ್ತಾರೆ ನೀನು ಬಂದಿದ್ದಕ್ಕೆ ಇವಾಗ ಇಂಪ್ರೂವ್ ಆದಿದ್ದು, ನೀನು ಮಾಡ್ತಾಯಿದ್ದಿ, ನೀ ಬೆಸ್ಟ್ ಮಾಡ್ತಾಯಿದ್ದಿ, ನೆಕ್ಸ್ಟ್ ಇಯರ್ ಇದಕ್ಕಿಂತ ಚಲೋ ಮಾಡ್ಬೋದು ನೀನು. ಅದೇ ಒಂದು ಯಾವುದೇ ಆಗಲಿ ಟೀಚರ್ಸ್ ಆಗಲಿ ಮನೆ ಪೇರೆಂಟ್ಸ್ ಆಗಲಿ ನನ್ನ ಥರ ಯಾರು ಫಾಲ್ಟ್ ಮಾಡಬೇಡ್ರಿ. ನಾವು ಒಂದು ಮಗ ಅದನ್ನಂತ ಭಾಳ ಅತಿ ಮಾಡಿದ್ದೆವು, ಅವ ಕೈಯಂತೆ ಕಳ್ಕೊತಿದ್ದ. ಏನು ಮಾಡಿದೆವು ನಾವು, ಇನ್ನೇ ಈಗ ಸರ್ ಹೇಳಿದ್ರೆ ಆಗಲೇ, ನೀವು ಎಷ್ಟು ಡೊನೇಷನ್ ಕೊಟ್ಟರು ಏನು ಕೊಟ್ರು ಏನು ಮಾಡೋಕ್ಕಾಗಂಗಿಲ್ಲ. ಮೇನ್ ಏನನ್ನೋದು ಫೌಂಡೇಶನ್ ಅಂದ್ರಲ್ಲ ಇವಾಗ ಸರ್, ಅದು ನನಗೇನಾಯಿತು, ಯಾವಾಗ ಮಗ 7th ಬಂದಾಗ ಅವಾಗ ಅರಿವಾಯ್ತು ನನಗೆ.